ನಮಸ್ಕಾರ TV5 ನ್ಯೂಸ್ಗೆ ಸ್ವಾಗತ. ನಾನು ದಶರಥ್ ಸಾಬೂರು. ಇವತ್ತು ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರವಾಗುವಂತ ದಿನ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮುಂದುವರಿತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧದ ವಾದವನ್ನ ವಕೀಲ ರಾಘವನ್ ಮುಂದುವರಿಸಿದ್ದಾರೆ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಒಂದು ಅರ್ಜಿ ಕೊಡ್ತಾರೆ. ಇದು ರಾಘವನ್ನ ಹೇಳುವ ಪ್ರಕಾರ ಅರ್ಜಿ ಸಲ್ಲಿಕೆಯಾದ ತಕ್ಷಣ ಬದಲಿ ನಿವೇಶನ ಕೊಟ್ಟಿದ್ದಾರೆ. ಅದಕ್ಕೆ ನಂತರ ಪರಿಹಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಬದಲಿ ನಿವೇಶನ ಮತ್ತು ಪರಿಹಾರ. ಅಸಲಿಗೆ ದೇವರಾಜು ಈ ಭೂಮಿಯ ಒಡೆಯನೇ ಅಲ್ಲ, ಮಾಲೀಕನೇ ಅಲ್ಲ. ಹಾಗಿದ್ದ ಮೇಲೆ ದೇವರಾಜು ಕಡೆಯಿಂದ ಪಾರ್ವತಿ ಮಾಲೀಕತ್ವ ಬರೋದೇ ಇಲ್ಲ. ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರು ಒಂದು ಕಡೆ ಅರ್ಜಿ ಕೊಡ್ತಾರೆ, ಅದು ಯಥಾವತ್ತಾಗಿ ಆಗುತ್ತೆ ಅಂತ. ನೋಡಿ, ಇಡೀ ರಾಘವನ್ ಅವರ ವಾದದ ಸಾರಾಂಶವನ್ನು ನೋಡೋದಾದ್ರೆ, ದೇವರಾಜು ಜಮೀನಿನ ಮಾಲೀಕ ಅಲ್ಲ ಅಂತ ಅವರು ವಾದ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ, ಅಷ್ಟೊತ್ತಿಗಾಗಲೇ ಮುಡಾ ಅದನ್ನು ಅಕ್ವೈರ್ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡಿತ್ತು. ಹಾಗಿದ್ದ ಮೇಲೆ ದೇವರಾಜು ಹೇಗೆ ಅದರ ಮಾಲೀಕನಾಗ್ತಾನೆ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ ಸ್ವಾಮಿ ಅದನ್ನು ಪರ್ಚೇಸ್ ಮಾಡ್ತಾರೆ, ಖರೀದಿ ಮಾಡ್ತಾರೆ, ಕ್ರಯಪತ್ರ ಆಗುತ್ತೆ. ಅಷ್ಟೊತ್ತಿಗಾಗಲೇ ಅದು ಮುಡಾದ ಸ್ವತ್ತಾಗಿರುತ್ತೆ. ಆ ನಂತರದಲ್ಲಿ ಇದನ್ನು ಮುಖ್ಯಮಂತ್ರಿಗಳ ಪತ್ನಿ ಕೊಡ್ತಾರೆ. ನೋಡಿ, 2015ರಲ್ಲಿ 50-50 ಅನುಪಾತದ ನಿಯಮ ತರ್ತಾರೆ. ಪಾರ್ವತಿಯವರು 60-40 ಅನುಪಾತಕ್ಕೆ ಒಪ್ಕೊಂಡ್ರ ಅಂತ ಕೇಳಿದ್ರೆ, ಮುಡಾ ಸಲಹೆಯನ್ನು ಪಾರ್ವತಿಯವರು ಒಪ್ಪಿಲ್ಲ ಅಂತೆ. 60-40 ಅನುಪಾತ. ಆದ್ದರಿಂದ ಮುಡಾದಲ್ಲಿ ವಿಷಯ ಪ್ರಸ್ತಾಪಿಸಲಾಯಿತು. ಪರಿಹಾರದ ಹಣ ಅಥವಾ 60-40 ಕೊಡ್ತೇವೆ ಅಂತ ಹೇಳಿತ್ತು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ. ಆದರೆ ಪಾರ್ವತಿಯವರು ಅದಕ್ಕೆ ಒಪ್ಪಲಿಲ್ಲ. 60-40 ಅಂದರೆ 60 ಭಾಗ ಮುಡಾಗೆ, 40 ಭಾಗ ಪಾರ್ವತಿಯವರಿಗೆ ಅಂತ. ಆದರೆ ಅದಕ್ಕೆ ಒಪ್ಪಲಿಲ್ಲ. ನೋಡಿ, ಇಲ್ಲಿ 50 ಅನುಪಾತ 50-50 ರೇಷಿಯೋದಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಆನಂತರ ಪರಿಹಾರವನ್ನು ಕೂಡ ತೆಗೆದುಕೊಂಡಿದ್ದಾರೆ ಅನ್ನೋದು ವಕೀಲ ರಾಘವನ್ ಅವರ ವಾದ. ದೇವರಾಜು ಇಲ್ಲಿ ಮಾಲೀಕನೇ ಅಲ್ಲ, ಮಾಲೀಕನಲ್ಲದ ಆತನಿಂದ ಹೇಗೆ ಜಮೀನನ್ನು ಖರೀದಿ ಮಾಡಲಾಯಿತು? ರಾಘವನ್ ಪ್ರಶ್ನೆ ಎತ್ತಿದ್ದಾರೆ. 2015ರಲ್ಲಿ 50-50 ಅನುಪಾತ ನಿಯಮ ಜಾರಿಯಾಗತ್ತೆ. ಆಗ ಜಾರಿಯಲ್ಲಿದ್ದು 60-40 60-40 ಇತ್ತು. ಪಾರ್ವತಿಯವರು 60-40ಗೆ ಒಪ್ಕೊಳ್ಳಿಲ್ಲ. ಇದೆಲ್ಲದರ ಜೊತೆಗೆ 50-50 ನಿಯಮವನ್ನು ಜಾರಿಗೆ ತಂದಿದ್ದು ಮುಖ್ಯಮಂತ್ರಿಗಳ ಅವಧಿಯಲ್ಲಿ. ಅಂದರೆ ಸಿದ್ದರಾಮಯ್ಯ ಅವರು 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳಾಗಿದ್ದರು. 2014ರಲ್ಲಿ 50-50 ಅನುಪಾತವನ್ನು ಜಾರಿಗೆ ತರ್ತಾರೆ. ಈ ಜಮೀನಿಗೆ 3,24,000 ಪರಿಹಾರ ನಿಗದಿಯಾಗಿತ್ತು. 14 ಸೈಟ್ಗಳ ಬೆಲೆ ಎಷ್ಟು ಗೊತ್ತಾ ಅಂತ ಹೇಳಿ ಜಡ್ಜ್ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ 60-40 ಅರ್ಜಿ ಸಲ್ಲಿಸಬಹುದಾಗಿತ್ತು ಅಂತ ಹೇಳಿ ಜಡ್ಜ್ ಕೂಡ ಹೇಳಿದ್ದಾರೆ. 60-40 ಅಲ್ಲ, ಒಂದು ಸೈಟ್ಗೂ ಕೂಡ ಅರ್ಹತೆ ಇರಲಿಲ್ಲ ಅನ್ನೋದನ್ನು ರಾಘವನ್ ಹೇಳ್ತಾರೆ. ಸಾಮಾನ್ಯ ಪ್ರಜೆ ಆಗಿದ್ದರೆ ಒಂದು ಸೈಟ್ ಕೂಡ ಕೊಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ಸೈಟ್ ಜಮೀನಿನ ಮಾಲೀಕತ್ವ ಸಾಬೀತುಪಡಿಸಿ ಅಂತ ಹೇಳಿ ಮುಡಾ ಹೇಳ್ತಾ ಇತ್ತು. 14 ಸೈಟ್ಗಳ ಮೌಲ್ಯ ಗಮನಿಸಿದರೆ ಇಲ್ಲಿ ಅನುಮಾನ ಬರೋದಿಲ್ವಾ ಅನ್ನೋದು ರಾಘವನ್ ಪ್ರಶ್ನೆ. ತುಂಬ ಕಡಿಮೆ ಬೆಲೆ ಕೊಟ್ಟು ದುಬಾರಿ ಬೆಲೆಯ ಸೈಟ್ಗಳನ್ನು ಪಡೆದುಕೊಂಡಿದ್ದಾರೆ. ಸುಣ್ಣಕ್ಕೆ ಬೆಣ್ಣೆಯ ಬೆಲೆಯನ್ನು ನೀಡಿದ್ದಾರೆ. ಸುಣ್ಣಕ್ಕೆ ಬೆಣ್ಣೆಯ ಬೆಲೆ. CM ಸಿದ್ದರಾಮಯ್ಯ ಅತ್ಯಂತ ಪ್ರಭಾವಶಾಲಿ ವ್ಯಕ್ತಿ. ಹೀಗಾಗಿ ಬದಲ ನಿವೇಶನವನ್ನು ಪಡೆಯಲಾಗಿದೆ ಪ್ರಭಾವವನ್ನು ಬಳಸಿ. CM ಸಿದ್ದರಾಮಯ್ಯ ಇದೆಲ್ಲ ನಡೆದಾಗಲೂ ಕೂಡ ಅಧಿಕಾರದಲ್ಲೇ ಇದ್ದರು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಬದಲಿಯಾಗಿ ಕೊಟ್ಟ ಮುಡಾ ಸೈಟ್ಗಳ ಮೌಲ್ಯ ಪರಿಗಣಿಸಲಿಲ್ವಾ ಅಂದರೆ, ಉಳಿದೆಲ್ಲ ವಿಷಯಗಳನ್ನು ಪರಿಗಣಿಸದೆ ಸೈಟ್ ಮಂಜೂರು ಮಾಡಿದ್ದು ತಪ್ಪಲ್ವೇ? CMಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತಾರೆ. ಮುಖ್ಯಮಂತ್ರಿಗಳಿಗೂ ಇದಕ್ಕೇನು ಸಂಬಂಧ? ಇದೆಲ್ಲ ನಡೆದಾಗ ಸಿದ್ದರಾಮಯ್ಯ ಅಧಿಕಾರದಲ್ಲೇ ಇದ್ದರು. ಸೈಟ್ ಹಂಚಿಕೆಯಾಗಿದ್ದಾಗ ಬೇರೆ ಮುಖ್ಯಮಂತ್ರಿ ಇರ್ಬೋದು. ನೋಡಿ, ಮುಡಾ ತುಂಬ ಸಿಹಿಯಾದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಈ ಜಮೀನಿಗೆ 3,24,000 ಪರಿಹಾರ ನಿಗದಿಯಾಗಿತ್ತಲ್ಲ,
ಆ ವಿಚಾರ. ಈ ಸೈಟ್ ಮಂಜೂರಾಗಿದ್ದನ್ನು ಏಕಾಂಗಿಯಾಗಿ ನೋಡಬಾರ್ದು ಅನ್ನೋದು ವಕೀಲರ ವಾದ. 2015ರಿಂದ ನಿರಂತರ ಪ್ರಕ್ರಿಯೆಗಳು ನಡೀತಾ ಸಾಗಿದ್ದಾವೆ. 50-50 ಅನುಪಾತದಲ್ಲಿ ನಡೆದಿರೋದು CM ಅವಧಿಯಲ್ಲಿಯೇ. ಹೀಗಾಗಿ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಅನುಮಾನ ಬಂದಿದೆ. 2022ರಲ್ಲಿ 14 ಸೈಟ್ಗಳನ್ನು CM ಪತ್ನಿ ಹೆಸರಿಗೆ ಬರೆದುಕೊಳ್ಳಾಯಿತು. ಆನಂತರ ಯಾರಿಗೂ ಕೂಡ ಸೈಟ್ ಕೊಡಲಿಲ್ವಾ ಅಂತ ಪ್ರಶ್ನೆ ಕೇಳಿದರೆ, ಆನಂತರ ಯಾರಿಗಾದ್ರೂ ಸೈಟ್ ಕೊಟ್ರಾ ಅಂದರೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಿ ರಾಘವನ್ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಗೊತ್ತಿಲ್ಲ, ತನಿಖೆ ನಡೆಸಲು ಇನ್ನೆಷ್ಟು ಅಂಶಗಳು ಬೇಕು ಅಂತ ಹೇಳಿ ರಾಘವನ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ 2017ರಿಂದ 2021ರವರೆಗೆ ಯಾವುದೇ ಕೂಡ ಪ್ರಕ್ರಿಯೆಗಳು ನಡೆದೇ ಇಲ್ಲ. ಆ ಬಳಿಕ 50-50 ಸ್ಕೀಮನ್ನು ರದ್ದುಪಡಿಸಲಾಯಿತು. ಅರ್ಥ, ಮುಖ್ಯಮಂತ್ರಿಗಳ ಪತ್ನಿಗೆ ಸೈಟನ್ನು ಯಾವಾಗ ಕೊಡಬೇಕಾಗಿತ್ತೋ ಅದನ್ನು ಆದಮೇಲೆ ಅದನ್ನು ರದ್ದುಗೊಳಿಸಲಾಗಿದೆ. ಆನಂತರ ಸಮಿತಿಯೊಂದನ್ನು ರಚನೆ ಮಾಡಲಾಯಿತು. ಆ ಸಮಿತಿ ಒಟ್ಟಾರೆ ಅಕ್ರಮಗಳ ಬಗ್ಗೆ ತನಿಖೆ ಅಂತ ಉದ್ದೇಶ ಮಾಡಲಾಯಿತು. ಈಗ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳಿಗೆ ನೋಟಿಸ್ ನೀಡಿದ್ದಾರೆ. ಸೈಟ್ ಮಂಜೂರಾಗಿದ್ದನ್ನು ಏಕಾಂಗಿಯಾಗಿ ನೋಡಬಾರ್ದಲ್ವಾ ಅಂಥೇಳಿ. ನೋಡಿ, ಇಲ್ಲಿ ಸಾರಾಂಶ ಇಷ್ಟೇ. ಮುಖ್ಯಮಂತ್ರಿಗಳು 50-50 ಅನುಪಾತ ತಂದಿದ್ದೇ ಅವರ ಪತ್ನಿಗಾಗಿ ಅಂತ. ನೋಡಿ, ಮೊದಲು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ, ವಕೀಲರು ಹೇಳ್ತಾ ಇದ್ದಾರೆ. ಆನಂತರ ಲೋಕಾಯುಕ್ತಕ್ಕೂ ಕೂಡ ದೂರು ನೀಡಲಾಗಿದೆ. ಮುಖ್ಯಮಂತ್ರಿಗಳು ಹೇಗೆ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡರು ಅನ್ನೋದಕ್ಕೆ ಸಾಕ್ಷಿ ಇದೆ. CM ಪತ್ನಿಗೆ ಬೇಕಾದಂತೆ ನಿಯಮಗಳನ್ನು ಬದಲಿಸಿಕೊಂಡಿದ್ದಾರೆ. ಇದು ಮೇಜರ್ ಪಾಯಿಂಟಲ್ಲಿ. 2004ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಗ DCM ಆಗಿದ್ದರು, ಉಪಮುಖ್ಯಮಂತ್ರಿ ಆಗಿದ್ದರು, ಮೈಸೂರು ಉಸ್ತುವಾರಿ ಸಚಿವರು ಕೂಡ ಆಗಿದ್ದರು. ಹೀಗಾಗಿ ಪ್ರಭಾವವನ್ನು ಬಳಸಿದ್ದಾರೆ ಅಂತ. ನೋಡಿ, 2017ರಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ, 2017ರಲ್ಲಿ ಅಧಿಕಾರದಲ್ಲಿದ್ದರು, ಉನ್ನತ ಸ್ಥಾನದಲ್ಲಿದ್ದರು. ಎಲ್ಲ ಬದಲಾವಣೆಗಳು ಸಿದ್ದರಾಮಯ್ಯ ಅವರ ಅವಧಿಯಲ್ಲಿಯೇ ನಡೆದಿದ್ದಾವೆ. ತನಿಖೆಯ ಸ್ವರೂಪ ನಿರ್ಧರಿಸೋದು ಸರಿಯಲ್ಲ, ತನಿಖೆಯ ಸ್ವರೂಪ ಬದಲಾವಣೆ ಸರಿಯಲ್ಲ. ಈ ವಿಷಯವನ್ನು ರಾಜ್ಯಪಾಲರು ಸ್ಪಷ್ಟವಾಗಿ ಹೇಳಿದ್ದಾರೆ. ವಿವೇಚನಾಧಿಕಾರವನ್ನು ಬಳಸಿಕೊಂಡು ಸ್ಪಷ್ಟವಾದ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ವಕೀಲ ರಾಘವನ್ ಅವರ ವಾದ. ಮೊದಲು ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ, ಲೋಕಾಯುಕ್ತಕ್ಕೂ ದೂರು ನೀಡಲಾಗಿದೆ. 2004ರಲ್ಲಿ ಉಪಮುಖ್ಯಮಂತ್ರಿಯಾಗಿದ್ದರು ಸಿದ್ದರಾಮಯ್ಯ ಅವರು. 2013ರಿಂದ 2018ರವರೆಗೂ ಮುಖ್ಯಮಂತ್ರಿಯಾಗಿದ್ದರು. ಎಲ್ಲ ಬದಲಾವಣೆಗಳು, ಎಲ್ಲ ಆದೇಶಗಳೇನಾಗಿದ್ದಾವೆ ಇದೆಲ್ಲವೂ ಕೂಡ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿದ್ದಾಗಲೇ ಆಗಿದೆ ಅಂತ, ಜೊತೆಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗಲೇ ಆಗಿದೆ ಅಂತ. ಸೊ ಮುಖ್ಯಮಂತ್ರಿಗಳು ನೇರವಾದಂಥ ಎಲ್ಲೋ ಒಂದು ಕಡೆ ಅವರ ಪ್ರಭಾವ ಇದೆ, ಮುಖ್ಯಮಂತ್ರಿಗಳ ಪ್ರಭಾವ ಇದೆ ಅನ್ನೋದನ್ನು ಭಾಳ ಒತ್ತಿ ಹೇಳ್ತಾ ಇದ್ದಾರೆ. ಹೀಗಾಗಿಯೇ ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರಲ್ಲ, ಆ ತೀರ್ಮಾನದಲ್ಲಿ ಏನು ತಪ್ಪಿದೆ, ತೀರ್ಮಾನ ಸರಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳು ವಿರುದ್ಧದ ಪ್ರಾಸಿಕ್ಯೂಷನ್ ಏನಿದೆ ಅದನ್ನು ಕೊಡಬೇಕು ಅಂತ ಹೇಳಿ ಕೋರ್ಟ್ಗೆ ಮನವಿ ಮಾಡಿದ್ದಾರೆ ರಾಘವನ್.